ಸದ್ಯಕ್ಕಿಲ್ಲ ರಾಜ್ಯ ಬಿಜೆಪಿಯ ಅಧ್ಯಕ್ಷರ ನೇಮಕ. ಇನ್ನೇನು ಆಗ್ಬೇಕಿದ್ದಂತ ಹೊಸ ಅಧ್ಯಕ್ಷರ ನೇಮಕ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಪಹಲ್ಗಾಮ್ ಘಟನೆ ಅಡ್ಡಿಯನ್ನ ಒಡ್ಡಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳ ಕೊನೆಯಲ್ಲಿ ಫೈನಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಆದರೆ ಪಹಲ್ಗಾಮ್ ಘಟನೆಯಾದ ಬಳಿಕ ಹೈಕಮಾಂಡ್ ಫುಲ್ ಬ್ಯುಸಿ ಆಗಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ಮತ್ತಷ್ಟು ತಡ ಆಗ್ತಿದೆ. ಪಹಲ್ಗಾಮ್ ಕೇಸ್ ತಣ್ಣಗಾದ ಬಳಿಕವೇ ಹೈಕಮಾಂಡ್ ಎಂಟ್ರಿ ಆಗ್ತಾರೆ. ರಾಜ್ಯಕ್ಕೆ ಹೈಕಮಾಂಡ್ ಬರೋವರೆಗೂ ಕೂಡ ಬಿಜೆಪಿಯಲ್ಲಿ ಏನು ಕೊತ ಅಂತ ಉರಿತಿತ್ತಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗ ಆ ಬದಲಾವಣೆ ಆಗೋದು ಬಹುತೇಕ ಡೌಟ್. ಯಾಕಂದ್ರೆ ಹೈಕಮಾಂಡ್ ನಾಯಕರು ಈಗ ಬ್ಯುಸಿ ಆಗಿದ್ದಾರೆ. ಪಹಲ್ಗಾಮ್ ದಾಳಿ ಆಗಿದೆ. ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅದರಲ್ಲೂ ಕೂಡ ಬಿಜೆಪಿ ಫುಲ್ ಬ್ಯುಸಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಬದಲಾವಣೆ ಆಗಲೇಬೇಕು ಅನ್ನೋದಾಗಿ ದೊಡ್ಡ ಮಟ್ಟದ ಬಣ ಬಡಿದಾಟ. ಬಿಜೆಪಿಯ ಮನೆ ಹತ್ತಾರು ಬಾಗ್ಲಾಗಿ ಹೋಗಿತ್ತಲ್ಲ. ಒಬ್ಬೊಬ್ಬರ ಬಹಿರಂಗ ಹೇಳಿಕೆಗಳು, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸಗಳು ಆಗಲೇಬೇಕು ಅಂತ ಯಾರ್ಯಾರು ನೇರ ನಿಂತಿದ್ರು. ಬಟ್ ಈಗ ನೇಮಕ ವಿಚಾರ ಮತ್ತಷ್ಟು ಮುಂದೆ ಹೋಗ್ತಾ ಇದೆ. ಹೈಕಮಾಂಡ್ ನಾಯಕರು ಈಗ ಬ್ಯುಸಿ ಆಗಿದ್ದಾರೆ. ಯಾಕೆ ಪಹಲ್ಗಾಮ್ನಲ್ಲಿ ಈ ದಾಳಿ ಆಗಿದೆಯಲ್ಲ, ಗಮನ ಎಕ್ಸಾಕ್ಟ್ಲಿ ಈ ಹೊತ್ತಿನಲ್ಲಿ ಗಮನ ಇರಬೇಕಾಗಿರೋದು, ಪ್ರತಿಯೊಬ್ಬರ ಗಮನ ಇರಬೇಕಾಗಿರೋದು ದೇಶದ ಬಗ್ಗೆ, ಭದ್ರತೆ ಬಗ್ಗೆ, ಮುಂದೇನು ಈ ಹೊತ್ತಿನಲ್ಲಿ ಹೇಗೆ ಒಗ್ಗಟ್ಟಿರಬೇಕು ಅನ್ನೋದು. ಆ ನಿಟ್ಟಿನಲ್ಲೇ ಹೈಕಮಾಂಡ್ ನಾಯಕರು, ಬಿಜೆಪಿಯ ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ನೇಮಕ ಆಗಲ್ಲ. ಇನ್ನೇನು ಆಗ್ಬೇಕಿತ್ತು, ಇವತ್ತು ನಿನ್ನೆಯ ಮಾತಲ್ಲ, 6 ತಿಂಗಳಿಂದಲೂ ಕೂಡ ಹಿಂದಿಂದ ಬದಲಾವಣೆ ಆಗಬೇಕು ಅನ್ನೋರು ಒಂದಿಷ್ಟು ಜನ, ಬೇಡ ಅನ್ನೋದಷ್ಟು ಜನ, ನಾನೇ ಆಗಬೇಕು ಅನ್ನೋರು ಒಂದಿಷ್ಟು ಜನ. ಒಟ್ಟಲ್ಲಿ ಎಲ್ಲ ಜಟಾಪಟಿ ಮತ್ತಷ್ಟು ಮುಂದೆ ಹೋಗ್ತಾ ಇದೆ. ಘಟನೆಯಿಂದ ಬ್ಯುಸಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮೇ ತಿಂಗಳಲ್ಲಿ ಅದರ ಕೊನೆಯ ಹಂತದಲ್ಲಿ ಅಧ್ಯಕ್ಷರ ಬದಲಾವಣೆ, ನೇಮಕ ಯಾರನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕವನ, ಈಗಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ನೇಮಕ ಸಾಕಷ್ಟು ಗೊಂದಲಗಳಿತ್ತು. ಬಟ್ ಈಗ ಮುಂದೆ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಏನಾದ್ರು ಹೈಕಮಾಂಡ್ ನಾಯಕರು ಸಿಗ್ನಲ್ ಕೊಟ್ಟಿದ್ರಾ? ಯಾರ ಈ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಏನು? ಅಖಿಲೇಶ್, ಏನು ಇದೀಗ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಯಾಕ್ ಮಾಡಿದ್ರು, ಈ ಒಂದು ವಿಚಾರದಿಂದ ಇದೀಗ ರಾಜ್ಯದಲ್ಲಿ ಆಗ್ಬೇಕಾಗಿದ್ದಂತಹ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಳಂಬ ಆಗುತ್ತೆ ಅನ್ನುವಂತಹ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಇದೇ ತಿಂಗಳು ಅಂದ್ರೆ ಈ ಒಂದು ಮೇ ಮೊದಲ ವಾರದಲ್ಲಿ ಅಥವಾ ಮೇ 2ನೇ ವಾರದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಮುಂದಿನ ರಾಜ್ಯಾಧ್ಯಕ್ಷರು ಯಾರು ಅನ್ನುವಂತಹ ಸ್ಪಷ್ಟತೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಿಜೆಪಿ ಮೂಲಗಳಿಂದ ಸಿಗ್ತಾ ಇದ್ದಂತಹ ಮಾಹಿತಿ. ಆದ್ರೆ ಇದೀಗ ಏನು ಉಗ್ರರ ಮೇಲೆ ಅಟ್ಯಾಕ್ ಆಯ್ತೋ ಈ ಒಂದು ವಿಚಾರದಲ್ಲಿ ಇದೀಗ ಕೇಂದ್ರ ವರಿಷ್ಠರು ಬ್ಯುಸಿ ಆಗಿದ್ದಾರೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು, ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಟೆನ್ಷನ್ ನಲ್ಲಿ ಇದೀಗ ಕೇಂದ್ರ ವರಿಷ್ಠರು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಗಮನ ಹರಿಸೋದು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ವಿಜೇಂದ್ರಗೆ ಸಾಕಷ್ಟು ಟೆನ್ಷನ್ ಇತ್ತು. ಯಾಕಂದ್ರೆ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿತೀನ ಅಥವಾ ನನ್ನ ಜಾಗಕ್ಕೆ ಇನ್ನೊಬ್ರು ಬರ್ತಾರ, ನನ್ನ ಸ್ಥಾನಕ್ಕೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೇ ಬಿಡುತ್ತಾ ಅನ್ನುವಂಥದ್ದು ಕೂಡ ವಿಜೇಂದ್ರ ಅವರಿಗೆ ಇದ್ದಂತಹ ಟೆನ್ಷನ್ ಇದೀಗ ಎಲ್ಲೋ ಒಂದ್ ಕಡೆ ರಿಲೀಫ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಪಹಲ್ಗಾಮ್ ಉಗ್ರರ ಅಟ್ಯಾಕ್ ಇಂದ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಇತ್ತು. ಈ ಎಲ್ಲ ಒಂದ್ ಕಡೆ ಎರಡು ಬದಲಾವಣೆ ಕೂಡ ಇದೀಗ ಮುಂದೂಡಿದ್ದಾರೆ ಅನ್ನುವಂಥದ್ದು ಸದ್ಯ ಬಿಜೆಪಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಅಖಿಲೇಶ್, ಧನ್ಯವಾದಗಳು ಕವನ ತಮ್ಮೆಲ್ಲ ಮಾಹಿತಿ.